ರಾಜಣ್ಣ ಅವರ ನಡೆ ಇತ್ತೀಚಿನ ದಿನಗಳಲ್ಲಿ ಹೈಕಮಾಂಡ್ ವಿರುದ್ಧವಾಗಿ ಹೋಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಅವರು ತಮ್ಮದೇ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗ ಹೈಕಮಾಂಡ್ ವಿರುದ್ಧ ಸೆಟೆದು ನಿಂತ ಸಚಿವ ಕೆಎನ್ ರಾಜಣ್ಣ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಬಿಜೆಪಿಯ ಮುದ್ದ ಹನುಮೇಗೌಡಗೆ ತುಮಕೂರಿನಿಂದ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅಂತ ಘೋಷಣೆ ಮಾಡಿ ಅವರ ಪರವಾಗಿ ಕ್ಯಾಂಪೇನ್ ಸಹ ಆರಂಭಿಸಿದ್ದಾರೆ. ಹೈಕಮಾಂಡ್ ವಿರುದ್ಧ ಪದೇ ಪದೇ ಕೆಎನ್ ರಾಜಣ್ಣ ಅವರ ಒಂದು ನಡವಳಿಗಳು ಹೊರಕ್ಕೆ ಬರ್ತಾ ಇದೆ. ಈಗ ಇವರು ಮುದ್ದ ಹನುಮೇಗೌಡ ಅವರ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್, ಬಿಜೆಪಿಯಿಂದ ಅವರು ಬರ್ತಾರೆ, ಬಂದ ನಂತರದಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತ. ಆದ್ರೆ ಪಕ್ಷ ಇನ್ನೂ ಕೂಡ ಪಟ್ಟಿಯನ್ನ ಮಾಡೋ ಮೊದಲೇ ನಮ್ಮ ಕಾಂಗ್ರೆಸ್ನಿಂದ ಮುದ್ದ ಹನುಮೇಗೌಡ ಅವರಿಗೆ ನಾವು ಟಿಕೆಟ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಪಕ್ಷದ ಪರವಾಗಿ ಅವರ ಪರವಾಗಿ ಕ್ಯಾಂಪೇನ್ ಸಹ ಆರಂಭ ಮಾಡಿದ್ದಾರೆ. ಮಾತಿಗೆ ಗೌರವ ಕೊಟ್ಟು ಅದರಿಂದ ಅದೇನಿಲ್ಲ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕಿ ಈಗಲೇ ಹೇಳ್ತಾ ಇದ್ದೀನಿ. ತಿರ್ಗಾ ಆಮೇಲೆ ಅದೇನು ಹೇಳಿಲ್ಲ ಅಂತ ಮಾಡ್ಬಿಟ್ಟಿಲ್ಲ. ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಮುದ್ದನ್ಮೇಗೌಡರು ಮತ್ತೆ ಬಂದು ಅವಕಾಶ ಇದೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ. ಆದಷ್ಟು ಜಾಗ್ರತೆ ನಮ್ಮ ಮಾತಿಗೆ ಗೌರವ ಕೊಟ್ಟು ಅದರಿಂದ ಅದೇನಿಲ್ಲ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕಿ ಈಗಲೇ ಹೇಳ್ತಾ ಇದ್ದೀನಿ. ತಿರ್ಗಾ ಆಮೇಲೆ ಅದೇನು ಹೇಳಿಲ್ಲ ಅಂತ ಮಾಡ್ಬಿಟ್ಟಿಲ್ಲ.